ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿಯ ಕರ್ಮಕಾಂಡದ ಬಿಗ್ ಬ್ರೇಕಿಂಗ್ ನ್ಯೂಸ್. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ದಿಢೀರ್ ತಾಲೂಕು ಕಚೇರಿಗೆ ಭೇಟಿ ನೀಡಿದ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಸಂಪೂರ್ಣವಾಗಿ ವೀಕ್ಷಿಸಿ. ತಹಶೀಲ್ದಾರ್ ಆಫೀಸಲ್ಲಿ ಯಾವುದು ಕೇಸ್ಗೋಸ್ಕರ ಯಾವುದು ತಹಶೀಲ್ದಾರ್ ಆಫೀಸಲ್ಲಿ ಇರೋದೇ ಮಾತಾಡೋದಕ್ಕೆ ಮಾಡೋ ಕೆಲಸ ಮಾಡೋದು. ಬಹುಶಃ ನಾವು ಮಾತಾಡೋದು ನಿಮ್ಗೆ ಅರ್ಥ ಆಗೋದಿಲ್ಲ. ಇಲ್ಲಿ ಯಾರಾದ್ರೂ ಬಂದಿದಾರೇನಪ್ಪ? ಯಾರಾದ್ರೂ ಒಬ್ಬರಾದ್ರೂ ಈಗಲಾದ್ರು ಯಾರಾದ್ರೂ ಈಗ ಆಫೀಸ್ಗೆ ಯಾರಾದ್ರೂ ಗತಿ ಇದ್ದಾರಾ? ಡಿ ಸಿ ತಗೊಂಡು ಹೇಳಿ ಫೋನ್ ಕೊಡಿ. ನೋಡ್ದಪ್ಪ ತಾವು ಏನಾಗಿದ್ದೀರಾ? ಸರ್ವೇರ್ ಎಲ್ಲಿ ನಿಮ್ಮ ಆಫೀಸು? ಗೌರ್ಮೆಂಟ್ ಸರ್ವೇರ ಲೈಸೆನ್ಸ್ ಸರ್ವೇರ? ಗೌರ್ಮೆಂಟ್ ಸರ್ವೇರ್. ಎ ಸಿ ಆಫೀಸ್ ಯಾವುದಪ್ಪ? ನಮಸ್ಕಾರ. ಇಲ್ಲಿಂದ ಬಂದಿದ್ದೀರಾ? ಇಲ್ಲಿ ಬಂದಿರೋ ಕೆಲಸದ ಬಂದಿದ್ದೀರಾ? ಇಲ್ಲಿ ಕೆಲಸ ಮಾಡ್ತೀರಾ ಅಥವಾ ಇಲ್ಲಿ ಕೆಲಸಕ್ಕೆ ಬಂದಿದ್ದೀರಾ? ಏನು ಕೆಲಸ? ಇದು ಇದಾ ಏನು ರೆಕಾರ್ಡ್ ರೂಮ್ ಅಲ್ಲಿ? ಈಗ ರೆಕಾರ್ಡ್ ರೂಮ್ ಓಪನ್ ಆಗಿದೆಯಾ ಇನ್ನ ಇಲ್ವಾ? ಏನು ಅಲ್ಲಿ ರೆಕಾರ್ಡ್ ಶಿರಸ್ತೆದಾರರಲ್ಲಿ ಇದೇನು ಆಫೀಸ್ ಇದು? ಸರ್ ಪರ್ಸಲ್ ಇದು ಪಾಣಿ ಕೊಡೋದು. ಪಾಣಿ ಕೊಡೋದು. ನೀವು ಒಬ್ಬರು ಇಲ್ಲ? ಝೀರೋ? ಒಬ್ಬರು ಇಲ್ವಲ್ಲ? ಯಾರು ಇಲ್ಲ? ತಾವೇನಾಗಿದ್ದೀರಾ? ಪ್ರಜಾವಾಣಿ. ಏನು ಆಫೀಸ್ ಪೂರ್ತಿ ಖಾಲಿ ಇದೆಯಲ್ಲ? ನೀವೇನು ಇಲ್ಲಿ ಬಂದಿದ್ದು? ಓ, ದಾರಿಯನ್ನು ನೋಡಿದ್ರಾ? ಯಾವ? ಓ, ನಮ್ಮ ಪಡಸಾಲೆ ಖಾಲಿ. ತಹಶೀಲ್ದಾರರು ಇದ್ದಾರೆ ಯಾರಾದ್ರು ಅವ್ರ ಆಫೀಸಲ್ಲಿ? ಯಾರೂ ಇಲ್ಲ. ಆಫೀಸು ಫುಲ್ಲು ಓಪನ್. ಯಾರು ಬೇಕಾದರೂ ಬರ್ಬೋದಾ? ತಹಶೀಲ್ದಾರ್ ಆಫೀಸಲ್ಲಿ ಪೂರ್ತಿ ಜನಗಳಿಗೆ ಅಭಿಲೇಖಾಲಯ ಓಪನ್ ಇಲ್ಲ.
ಯಾರು ಸಬ್ ರಿಜಿಸ್ಟ್ರಾರ್ ಇದಾರ ಸಬ್ ರಿಜಿಸ್ಟ್ರಾರು ಬಂದಿಲ್ಲ. ನೀವೆಲ್ಲ ಏನೇನಾಗಿದ್ದೀರಾ? ಎಲ್ಲರೂ ಆಪರೇಟರ್. ಎಸ್ ಡಿ ಎ ಇಲ್ಲ ಇಲ್ಲಿ ಖಾಲಿ ಇದೆಯಾ? ಎಫ್ ಡಿ ಎ ಎಲ್ಲಿ ಅವರು ಬಂದಿಲ್ಲ ಇನ್ನು. ಅಪಾಯಿಂಟ್ಮೆಂಟ್ಸ್ ಎಷ್ಟೊತ್ತಿಗೆ? ಈಗ 10 ಗಂಟೆಗೆ ಯಾರು ಅಪಾಯಿಂಟ್ಮೆಂಟ್ ತಗೊಂಡಿಲ್ವಾ? 10:30ಗೆ ಆಯ್ತಲ್ಲ. 10:20 ಸಬ್ ರಿಜಿಸ್ಟ್ರಾರ್ ಇಲ್ಲೇನೆ ರಿಜಿಸ್ಟರ್ ಮಾಡ್ಬೋದಾ? ಇಲ್ಲ ಮತ್ತೆ ಇನ್ನೂ ಬಂದಿಲ್ವಲ್ಲ ನಿಮ್ ಸಬ್ ರಿಜಿಸ್ಟ್ರಾರ್. ಎಲ್ಲಿ 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 ಇವ್ರೆ? ಫೋನ್ ಮಾಡಿದ್ದೀರಾ? ಇನ್ನು ಎಲ್ಲಿದ್ದಾರಂತೆ? ನನಗೆ ಯಾಕೆ ಜಾಮ್ ಆಗಲಿಲ್ಲ? ನಾನು ಬೆಂಗಳೂರಿಂದ ಬಂದೆ, ಟೌನ್ ಒಳಗೆ ದಾಟಿ ಬಂದಿದ್ದು. ನನಗೆ ಅದು ಜಾಮ್ ಸಿಗ್ಲಿಲ್ವಲ್ಲ ಅಂತ. ಇನ್ನು ನಿಮ್ಮ ಸಬ್ ರಿಜಿಸ್ಟ್ರಾರ್ ಬಂದಿಲ್ಲ, ಎಫ್ ಡಿ ಎಲ್ಲೂ ಬಂದಿಲ್ಲ. ಏನಾಗಿರೋದು? ಏನೆಂದ್ರು? ಎಲ್ಲಿ ಇನ್ನೂ ನೀವು ಬಂದಿಲ್ಲ, ಇನ್ನ ನಿಮ್ಮ ಸಬ್ ರಿಜಿಸ್ಟ್ರಾರ್ ಬಂದಿಲ್ಲ. ಯಾವಾಗ ಕೆಲಸಕ್ಕೆ ಬರೋದು? ಜನ ಬಂದ್ಮೇಲೆ ನೀವು ಬರೋದಾ? ಎಲ್ಲಿ? ನಾನು ಎಲ್ಲೋ ಕೂತ್ಕೊಂಡು ಕೇಳ್ತಾ ಇಲ್ಲ ಸ್ವಾಮಿ, ನಿಮ್ಮ ಆಫೀಸಲ್ಲಿ ಇದ್ದೀನಿ. ಸೊ ಎಲ್ಲ ಜನ ಬಂದು ಕಾಯ್ತಾ ಇರಬೇಕು, ಆಮೇಲೆ ತಮ್ಮ ಪ್ರವೇಶ ಅಲ್ವಾ? ಜನ ಬಂದು ನಿಮ್ಗೆ ಕಾಯ್ತಾ ಇರಬೇಕು. ತಾವು ರಾಜರು, ಮಹಾರಾಜರು, ಪಾಂಡೆಗಾರರ ಅವ್ರು ಬಂದು ಕಾಯ್ತಾ ಇದ್ದ ಮೇಲೆ ನೀವು ಬಂದು ಪ್ರವೇಶ ಮಾಡೋಣ. ಈಗ ಅವ್ರು ಫೋನ್ ಮಾಡಿದ್ದಕ್ಕೆ ಬಂದಿದ್ದೀರಾ. ಸಬ್ ರಿಜಿಸ್ಟ್ರಾರ್ಗೆ ಬರ್ತಾ ಇದ್ದಾರೆ. ಯಾವತ್ತು ಬೇಕಾ? ಇವತ್ತು ಬರ್ಬೋದು, ನಾಳೆನೂ ಬರ್ಬೋದು, ಮಧ್ಯಾಹ್ನ ಬರ್ಬೋದು, ಯಾವಾಗ ಬೇಕೋ ಬರ್ಬೋದು. ಆಫೀಸ್ಗೆ, ಸರ್ಕಾರಿ ಕಚೇರಿಗೆ ಟೈಮ್ ಏನಿಲ್ಲ ಅಲ್ವಾ? ಸರ್ಕಾರಿ ಕಚೇರಿಗೆ ಟೈಮ್ ಇದೆಯಾ? ಆದ್ರೆ ನಿಮ್ ಪ್ರಕಾರ ನೀವು ಬಂದಾಗ ಟೈಮ್ ಅಷ್ಟೇ ಅಲ್ವಾ? ಜನಕ್ಕೆ ಸರ್ಕಾರಿ ಕಚೇರಿ ಇಷ್ಟೊಂದಿಂದ ಇಷ್ಟೊತ್ತವರೆಗೆ ಅದು ಯಾವುದೂ ಲೆಕ್ಕ ಇಲ್ಲ. ನೀವು ಸರ್ಕಾರದ ವ್ಯವಸ್ಥೆಯಲ್ಲಿದ್ದೀರಾ ಅಥವಾ ನೀವೇನಾದ್ರೂ ನಿಮ್ ಸ್ವಂತ ವ್ಯವಸ್ಥೆಯಲ್ಲಿದ್ದೀರಾ? ಯಾಕೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದ್ದೀವಿ ಅಂತ ಬರೀ ಬಾಯಿ ಮಾತಲ್ಲಿ, ಕೆಲಸದಲ್ಲಿ ನೀವು ಹೇಳಿದ್ರೆ ಫೈನಲ್. ಮಾತಿದೆ, ಬಾಯಿದೆ ಅಂತ ಮಾತಾಡ್ತೀರಾ ಅಲ್ವಾ? ಬಾಯಿದೆ ಅಂತ ಏನ್ ಬೇಕೋ ಮಾತಾಡ್ಬೋದಲ್ವಾ? ನಾವು ಆಡೋ ಮಾತಿಗೆ, ಮಾಡೋ ಕೆಲಸಕ್ಕೆ ಸಂಬಂಧ ಏನಿರ್ಬೇಕಾಗಿಲ್ವಲ್ಲ. ಆಡೋ ಮಾತೆ ಒಂದು, ಮಾಡೋ ಕೆಲಸ ಮತ್ತೊಂದು. ಅದೇ ತಾನೇ ಇವತ್ತು ಕಾಲದ ನಿಯಮ. ನಿಮ್ಮ ಪ್ರಕಾರ ಏನ್ ಬೇಕೋ ಮಾತಾಡ್ಬೋದು, ಬಾಯಿ ನೋಡದೆ ಹೋಗ್ಬಿಟ್ಟಿದ್ದೇನೆ ಅಲ್ವಾ ನಮ್ಮ? ಅಯ್ಯೋ ಅಮ್ಮ, ನೀನ್ ಆಡ್ಬೇಡಮ್ಮ, ದಯವಿಟ್ಟು ನಾನೇ ಹೋಗ್ತೇನಮ್ಮ, ನಾನೇ ಹೋಗ್ತೇನೆ. ನಿಮ್ಮನ್ನ ಕೇಳಿದ್ರೆ ತಪ್ಪು ನಮ್ದು. ನಾನೇ ಹೋಗ್ತೇನಮ್ಮ, ಬೇಡ ನೀನ್ ಆಡ್ಬೇಡ, ಹಂಗೆ ಇರಮ್ಮ. ಯಾಕಂದ್ರೆ ಮಾತಾಡಿದ್ರೆ ಇದೊಂದು ಮತ್ತೆ ಪ್ರಾಬ್ಲಮ್. ಏನಮ್ಮ ನಿಮ್ಮ ಆಫೀಸು ನೊಣ ಇಲ್ವಲ್ಲಮ್ಮ? ನೊಣ ಇಲ್ಲ, ನೀವು ಬಿಡಿ ಅಮ್ಮ, ನೊಣ ಕೂಡ ಇಲ್ಲಮ್ಮ ಅಲ್ಲಿ. ನಿಮ್ ತಹಶೀಲ್ದಾರ್ ಇಲ್ಲ, ಎಫ್ ಡಿ ಎ ಇಲ್ಲ, ಎಸ್ ಡಿ ಎ ಇಲ್ಲ, ಒಬ್ಬರಿಲ್ಲಮ್ಮ ಅಲ್ಲಿ. ನಾಟ್ ಎ ಸಿಂಗಲ್ ಪರ್ಸನ್. ನಾನು ಏನ್ ಹೇಳಿ ನಿಮ್ಗೆ? ಅಲ್ಲಮ್ಮ, ನೀವು ಸೂರ್ಯನ್ಗೆ ಟಾಸ್ ಹಿಡಿಯೋ ಮಾತುಗಳು ಮಾತಾಡಿದ್ರೆ ನೀವೆಲ್ಲ ಒಬ್ರು ಇಲ್ಲ. ಎಲ್ಲ ಆಫೀಸ್ ಓಪನ್ ಇದೆ, ಒಬ್ರು ಇಲ್ಲ. ತಹಶೀಲ್ದಾರ್ರೆ, ಹಾರಿಕೆ ಉತ್ತರ ಕೊಡೋದಕ್ಕೂ ಇತಿಮಿತಿ ಇದೆ ಅಮ್ಮ. ಎಲ್ಲಿದ್ದಾರೆ ತೋರಿಸ್ಬಿಡಿ ನನ್ನ ಕಣ್ಣಿಗೆ ಸ್ವಲ್ಪ. ಯಾರಿದ್ದಾರೆ ಅಲ್ಲಿ? ಇಷ್ಟು ದಪ್ಪದ್ದು ಬೀಗ ಹಾಕಿದೆ, ಸ್ಕ್ಯಾನಿಂಗ್ ರೆಡಿ ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಯಾಕಮ್ಮ ಪ್ರಯೋಗ ಮಾಡ್ತಾ ಇದ್ದೀರಿ? ಕೆಲ್ಸದ ಮೇಲೆ ಪ್ರಯೋಗ ಮಾಡಿ ಅಮ್ಮ ಪ್ಲೀಸ್.
ನಾನು ನಿಮ್ಮಷ್ಟು ಬುದ್ಧಿವಂತನೂ ಅಲ್ಲ. ನಿಮ್ಮ ಈ ತರ ಬುದ್ಧಿವಂತಿಗೆ ಮಾತಿಗೆ ಜವಾಬ್ ಕೊಡುವಷ್ಟು ನನಗೆ ಬುದ್ಧಿ ಇಲ್ಲಮ್ಮ. ನಾನು ಅಲ್ಲಿ ಓಪನ್ ಯಾಕಾಗಿಲ್ಲ ಅಂತ ಕೇಳಿದ್ರೆ ಅದು ಬಿಟ್ಟು ಇನ್ನೆಲ್ಲ ಮಾತಾಡ್ತೀನಿ. ಕೆಲಸ ಆಗೋದಿಲ್ಲ, ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಮಂತ್ರಿಗೆ ಹೋಗುತ್ತೆ, ಅದು ಹಾಕಿ ತಪ್ಪೇನಿಲ್ಲ. ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.